ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋದಕ್ಕೆ ಸಜ್ಜಾಗಿದೆ. ನನ್ನ ಭವಿಷ್ಯವಾಣಿ ತಪ್ಪಾದರೆ ನಾನು ನಿಮಗೆ ದಂಡ ತೆರುತ್ತೇನೆ. ಏಕೆಂದರೆ ನೆರಳಿನ ರೇಖೆ ಈಗ ಸಂಪೂರ್ಣವಾಗಿ ಚಿತ್ರಣ ಬದಲಾಯಿಸ್ತಾ ಇದೆ. ಅದು ಕತ್ತಲೆಯ ಗೆರೆಯಲ್ಲ, ಅದು ಸಾಕ್ಷಾತ್ ದೇವರು ಕಳಿಸಿರುವಂತಹ ವಿಶೇಷವಾದ ಬದಲಾವಣೆ. ಏಕೆಂದರೆ 2026 ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಚಂದ್ರಗ್ರಹಣ ಒಟ್ಟಿಗೆ ಆಕಾಶದಲ್ಲಿ ಸಂಭವಿಸುವಾಗ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಒಂದು ಸುರಿಮಳೆ ಸುರಿಯುತ್ತದೆ. ಈ ಒಂದು ಬದಲಾವಣೆಯನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಕುಂಭ ರಾಶಿಯವರು ಶನಿಯ ಆಡಳಿತಕ್ಕೆ ಒಳಪಟ್ಟಿರುವಂಥವರು. ಕರ್ಮ, ನ್ಯಾಯ, ನೀತಿ ಮತ್ತು ಸತ್ಯದ ಒಂದು ಪ್ರತಿರೂಪವಾಗಿರ್ತಕ್ಕಂತಹ ಶನಿದೇವನ ಆಶೀರ್ವಾದ ನಿಮ್ಮ ಜೀವನಕ್ಕೆ ಸ್ಪಷ್ಟವಾಗಿರ್ತಕ್ಕಂತಹ ಉತ್ತರವನ್ನು ಮತ್ತು ನ್ಯಾಯ ಮತ್ತು ಕರ್ಮವನ್ನು ಒಂದು ವಿಶೇಷವಾಗಿರ್ತಕ್ಕಂಥ ತಕ್ಕಡಿ ಅಲ್ಲಿ ಹಾಕಿ ತೂಗುವಂತಹ ಸಮಯ. ಈ ಒಂದು ತಕ್ಕಡಿಯಲ್ಲಿ ನಿಮ್ಮ ಜೀವನವನ್ನು ಇತ್ಯರ್ಥ ಮಾಡುವಂತಹ ಸಮಯ ಇದಾಗಿದೆ. ಇದರಿಂದಾಗಿ ನೀವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ನೀವು ಇಷ್ಟು ದಿನ ನಿಮ್ಮ ಕಷ್ಟಗಳಿಗೆ ಯಾವ ಕಾರಣವೂ ಇಲ್ಲದೆ ದುಃಖಪಟ್ಟಿದ್ದೀರಾ, ನೋವನ್ನು ಅನುಭವಿಸಿದ್ದೀರಾ, ಪ್ರತಿ ಉತ್ತರವನ್ನು ಹುಡುಕುತ್ತಿದ್ದೀರಾ. ಆದರೆ ಈಗ ನಿಮ್ಮ ಪ್ರಾಮಾಣಿಕತೆಯನ್ನು ನಿಮ್ಮ ಜಗತ್ತಿನ ಮುಂದೆ ತಿಳಿಸುವಂತಹ ಸಮಯ ಪ್ರಾರಂಭವಾಗ್ತಾ ಇದೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ನಿಮ್ಮ ಜೀವನ ಬದಲಾವಣೆಯನ್ನು ಪಡೆದುಕೊಳ್ಳೋಕೆ ಇನ್ನೇನು ಕೆಲವೇ 2 ದಿನಗಳು ಬಾಕಿ ಇದೆ. ಈ 2 ದಿನಗಳಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಘಟನೆಗಳು ಅಥವಾ ಬರ್ತಕ್ಕಂತಹ ಸನ್ನಿವೇಶಗಳು ಅಥವಾ ಬರ್ತಕ್ಕಂತಹ ಬರುವಂತಹ ಸಂಕೇತಗಳ ಬಗ್ಗೆ ಸಂಪೂರ್ಣವಾಗಿ ಗಮನ ಕೊಡಿ. ಕುಂಭ ರಾಶಿಯವರ ಅಧಿಪತಿ ಶನಿದೇವನೇ. ಆದ್ದರಿಂದ ಜ್ಯೋತಿಷದ ಪ್ರಕಾರ ಕುಂಭ ರಾಶಿಯವರಿಗೆ ಶನಿಯ ಪ್ರಭಾವವನ್ನು ಸಾಮಾನ್ಯವಾಗಿ ತುಂಬ ಮಹತ್ವದಿಂದ ನೋಡಲಾಗುತ್ತದೆ. ಶನಿ ಕೇವಲ ಕಷ್ಟ ಕೊಡುವ ಗ್ರಹವಲ್ಲ. ಶ್ರಮ, ಶಿಸ್ತು, ಜವಾಬ್ದಾರಿ, ಕರ್ಮಫಲ, ವಿಳಂಬ, ನಂತರ ಯಶಸ್ಸು ಮತ್ತು ಸ್ಥಿರತೆಯ ಸಂಕೇತ. ಖಂಡಿತವಾಗಿ ಕುಂಭ ರಾಶಿಯವರಿಗೆ ಶನಿಯ ಒಂದು ವಿಶೇಷವಾದ ಒಂದು ಆಶೀರ್ವಾದ ಈಗ ಬಲವಾದ ವ್ಯಕ್ತಿತ್ವವನ್ನು ಮತ್ತು ವ್ಯಕ್ತಿಯನ್ನು ರೂಪಿಸೋಕೆ ಸಹಾಯ ಮಾಡುತ್ತೆ. ಕುಂಭ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಶನಿದೇವರಿಂದ ಸಿಗುವಂತಹ ಪ್ರಮುಖವಾದ ಅದೃಷ್ಟಗಳ ಬಗ್ಗೆ ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ತಡವಾದರೂ ಕೂಡ ಶಾಶ್ವತವಾದ ಯಶಸ್ಸು ಸಿಗುತ್ತದೆ. ಕುಂಭ ರಾಶಿಯವರ ಜೀವನದಲ್ಲಿ ಕೆಲವು ಪ್ರಮುಖವಾದ ವಿಚಾರಗಳು ಬೇಗ ಸಿಗುತ್ತದೆ. ಒಟ್ಟಾರೆಯಾಗಿ ಸಿಕ್ಕಂತಹ ಅವಕಾಶವು ನಿಮ್ಮನ್ನು ದೀರ್ಘಕಾಲದ ಹೊರಗೆ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಎಂದು ಜ್ಯೋತಿಷದಲ್ಲಿ ತಿಳಿಸಲಾಗಿದೆ. ಶನಿಯ ಸ್ವಭಾವ ನಿಧಾನವಾಗಿ ಫಲ ನೀಡುವಂಥದ್ದು, ಆದರೆ ಸ್ಪಷ್ಟವಾಗಿ ಮತ್ತು ಶಾಶ್ವತವಾಗಿ ನೀಡುವಂತಹ ಫಲವಾಗಿರುತ್ತದೆ. ಕಷ್ಟವನ್ನು ಎದುರಿಸುವಂತಹ ಮಾನಸಿಕ ಶಕ್ತಿಯನ್ನು ಶನಿ ಕೊಡ್ತಾನೆ. ಇತರರು ಕುಗ್ಗುವ ಸಂದರ್ಭದಲ್ಲೂ ಕೂಡ ಕುಂಭ ರಾಶಿಯವರು ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ತಾರೆ ಎಂಬುದು ಶನಿಯ ಪ್ರಮುಖ ಪಾಠದಲ್ಲಿ ಒಂದು. ಶನಿ ಸಹನೆ, ಪರಿಶ್ರಮ ಮತ್ತು ಅನುಭವದ ಮೂಲಕ ವ್ಯಕ್ತಿಯನ್ನು ಗಟ್ಟಿಗೊಳಿಸ್ತಾನೆ ಎಂದು ಪರಿಗಣಿಸಲಾಗುತ್ತದೆ. ಶನಿದೇವ ನಿಮ್ಮನ್ನು ಕಾಪಾಡುವವರೆಗೂ ನಿಮ್ಮ ಜೀವನದಲ್ಲಿ ಕಷ್ಟ ಬರುವುದಿಲ್ಲ. ಈ ಜಗತ್ತು ನಿಮ್ಮನ್ನು ತುಳಿದಂತೆ ನಿಮಗೆ ಭಾಸವಾಗ್ತಿರಬಹುದು. ನಿಮ್ಮ ಶ್ರಮವನ್ನೇ ನಿಮ್ಮ ಶತ್ರುಗಳ ವಿರುದ್ಧ ತಿರುಚುತ್ತಿರಬಹುದು. ನಿಮ್ಮ ಸಹನೆಯನ್ನೇ ನಿಮ್ಮ ದುರ್ಬಲ್ಯವಾಗಿ ಮಾಡಿಕೊಂಡಿರಬಹುದು. ಆದರೆ ಎಂದೇ ಕೂಡ ಯೋಚನೆ ಮಾಡಬೇಡಿ. ಎಲ್ಲ ಅನ್ಯಾಯಗಳಿಗೆ ಈಗ ಶನಿ ನ್ಯಾಯವನ್ನು ಕೊಡಲು ಸಿದ್ಧವಾಗಿದ್ದಾನೆ. ಅವನ ತಕ್ಕಡಿಯಲ್ಲಿ ನಿಮ್ಮ ನ್ಯಾಯ ತೂಗುತ್ತಿದೆ ಮತ್ತು ಒಟ್ಟಾರೆಯಾಗಿ 2026 ಆಗಸ್ಟ್ 28 ಬಹಳ ವಿಶೇಷವಾಗಿರುವ ಘಟನೆ ಆಕಾಶದಲ್ಲಿ ಜರುಗುತ್ತದೆ. ಈ ಕಾರಣದಿಂದಾಗಿ ಕುಂಭ ರಾಶಿಯವರಿಗೆ ಕೇತು, ರಾಹು ಮತ್ತು ಶುಕ್ರ, ಮಂಗಳ, ಶನಿ ಎಲ್ಲ ಗ್ರಹಗಳ ವಿಶೇಷವಾದ ಬದಲಾವಣೆಯು ನಿಮಗೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನದಾಗಿರುವಂಥದ್ದನ್ನು ಕೊಡೋದಕ್ಕೆ ಸಿದ್ಧವಾಗ್ತಿದೆ. ಇದರಿಂದ ಸಂಪತ್ತನ್ನು ಪಡೆದುಕೊಳ್ಬೋದು ಅಥವಾ ವಿಶೇಷವಾದ ಲಾಭವನ್ನು ಗಳಿಸಿಕೊಳ್ಬೋದು ಅಥವಾ ನಿಮ್ಮ ಅನ್ಯಾಯಗಳಿಗೆ ಪ್ರತಿ ಉತ್ತರ ಸಿಗಬಹುದು. ಆದರೆ ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ ಮತ್ತು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ಹುಣ್ಣಿಮೆಯ ಸಮಯದಲ್ಲಿ ಮನಸ್ಸು ಚಂಚಲವಾಗುತ್ತೆ, ಕಷ್ಟಗಳನ್ನು ನೆನೆದು ಕಣ್ಣೀರಿಡುವಂತಹ ಸಮಯ ಬರುತ್ತೆ. ಆದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಮಯದಲ್ಲಿ ಯಾವುದೇ ಕಷ್ಟವನ್ನು ನೆನೆದು ಕಣ್ಣೀರಿಡಬೇಡಿ. ಸಕಾರಾತ್ಮಕವಾದ ಬದಲಾವಣೆ, ಸಕಾರಾತ್ಮಕವಾದ ಮನೋಭಾವ ನಿಮ್ಮಲ್ಲಿ ಎಷ್ಟು ತುಂಬಿರುತ್ತದೋ ಅದಕ್ಕಿಂತ ಹೆಚ್ಚಿನದನ್ನು ನೀವು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಈಗ ಶಿಸ್ತು ಮತ್ತು ಸತತವಾದ ಪರಿಶ್ರಮವನ್ನು ನೋಡಿ ಶನಿದೇವರು ಸ್ವಂತ ನಿಮ್ಮ ಪರವಾಗಿ ತಿರುಗಿದ್ದಾರೆ ಮತ್ತು ನಿಂತಿದ್ದಾರೆ. ಅವರು ನಿಮ್ಮ ಕೈಯನ್ನು ಹಿಡಿದಿದ್ದಾರೆ. ಈಗ ನೀವು ಸೋಲೋದಕ್ಕೆ ಸಾಧ್ಯವಿಲ್ಲ. ನಿಮ್ಮನ್ನು ಯಾರೇ ಬಿಟ್ಟು ಕೊಟ್ಟರೂ ಕೂಡ ಅವರು ನಿಮ್ಮನ್ನು ಜೊತೆಯಾಗಿ ನಿಂತು ನಡೆಸುತ್ತಾರೆ. ಒಟ್ಟಾರೆ ಆಗಸ್ಟ್ ತಿಂಗಳು 28 ನಿಮ್ಮ ಪಾಲಿಗೆ ಶನಿಯಿಂದ ಸಿಗ್ತಕ್ಕಂಥ ದೊಡ್ಡದಾದ ಅದೃಷ್ಟದ ಸಂಕೇತ. ಈ ದಿನ ಶುಭ ಸಮಯ. ನಿಮ್ಮ ಜೀವನದಲ್ಲಿ 4 ಕರ್ಮ ಬಂಧನಗಳು ಬಿಡುಗಡೆಯಾಗುತ್ತೆ. ಒಂದೇ ದಿನದಲ್ಲಿ ದೊಡ್ಡ ದೊಡ್ಡ ಯೋಗಗಳು ಬರುತ್ತದೆ. ಆ ಯೋಗಗಳನ್ನು ವಿಧಿ ಎಂದು ನೀವು ನ್ಯಾಯಚಕ್ರ ತಿರುಗಿದಾಗ ಬರ್ತಕ್ಕಂಥ ಅದೃಷ್ಟ ಎಂದು ಪರಿಗಣಿಸಬೇಕಾಗುತ್ತೆ. ಈ ಸಮಯದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಸಂಕೇತ, ಸೂಚನೆ ಅಥವಾ ಯಾರದೋ ಒಂದು ಕರೆ ಅಥವಾ ಮಾತುಕತೆ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಯನ್ನು ಮತ್ತು ದಿಕ್ಕನ್ನು ಬದಲಾಯಿಸುತ್ತದೆ. ನೀವು ಇಲ್ಲಿಯವರೆಗೆ ಸಾಮಾನ್ಯವಾದ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಿಂತ ನೀರಂತೆ ಇದೆ ಅಂತ ಯೋಚನೆ ಮಾಡಿಕೊಂಡು ಅಲ್ಲೇ ಬಿದ್ದಿದ್ದೀರಾ ಮತ್ತು ಎದ್ದೇಳುವಂತಹ ಶಕ್ತಿಯನ್ನು ಪಡೆದುಕೊಳ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಈಗ ನೀವು 7 ಜನ್ಮಗಳವರೆಗೂ ಮರೆಯಲಾಗದ ಒಂದು ದೊಡ್ಡದಾದ ಘಟನೆ ಸಂಭವಿಸುತ್ತದೆ. ಈ ಘಟನೆಯನ್ನು ಯಾರಪ್ಪನಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ಕುಂಭ ರಾಶಿಯವರು ಬಹಳಷ್ಟು ಒಳ್ಳೆಯ ಮನಸ್ಸಿನವರು. ಅದೇ ರೀತಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡುವಂತಹ ಗುಣವನ್ನು ಹೊಂದಿದ್ದಾರೆ. ಆದ್ದರಿಂದಾಗಿ ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ಅವನ ಅನುಗ್ರಹ ನಿಮ್ಮ ಜೀವನ
ಜೀವನಕ್ಕೆ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ತಂದುಕೊಡುತ್ತದೆ. ನಿಮ್ಮ ಎಲ್ಲ ರೀತಿಯ ವಿಶ್ಗಳು ಫುಲ್ಫಿಲ್ ಆಗುವಂತಹ ಸಮಯದಲ್ಲಿ ಸದಾ ಬದುಕುವಂತಹ ನಿಮ್ಮ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ವಿಶೇಷವಾದ ವ್ಯಕ್ತಿ ನಿಮಗೆ ಸಿಗ್ತಾ ಹೋಗ್ತಾರೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಭೌತಿಕವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದುಕೊಳ್ತೀರಾ. ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿಯುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ನೀವು ಭಗವಂತನ ಒಂದು ಪ್ರೇರೇಪಣೆಯನ್ನು ಕಂಡುಕೊಳ್ಬೇಕಾಗುತ್ತೆ. ಭಗವಂತ ಕೈ ಹಿಡಿದಾಗ ಖಂಡಿತವಾಗಿ ಕಷ್ಟಗಳು ಇರೋದಿಲ್ಲ ಮತ್ತು ಸಂಪತ್ತು ವೃದ್ಧಿ ಆಗೋದನ್ನು ನೀವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹು ದೊಡ್ಡದಾದ ಕೌತುಕವಾದ ಘಟನೆಗಳನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ತಯಾರಾಗಬೇಡಿ. ಏಕೆಂದರೆ ಈ ಒಂದು ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದರೆ ಖಂಡಿತವಾಗಿ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ. ನಿಮ್ಮ ಭಾಗ್ಯ ನಶಿಸಿ ಹೋಗುತ್ತದೆ. ನಾವು ತಿಳಿಸುವಂತಹ ಒಂದು ದೊಡ್ಡದಾದ ಪರಿಹಾರ, ಈ ಒಂದು ವಿಶೇಷವಾದ ಹುಣ್ಣಿಮೆಯ ಸಮಯದಲ್ಲಿ ನೀವು ಆಚರಿಸಿದ್ದೇ ಆದಲ್ಲಿ ನಿಮ್ಮನ್ನು ಯಾರಿಂದಲೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ಸ್ವತಃ ಶನಿ ದೇವನೇ ನಿಮ್ಮ ವಿಧಿಯನ್ನು ಬರೆಯಲು ಸಿದ್ಧನಾಗಿದ್ದಾನೆ. ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಘಟನೆಗಳು ದೊರೆಯುತ್ತದೆ. ನೀವು ದೇವರಲ್ಲಿ ಬೇಡಿಕೊಂಡಂತಹ ಎಲ್ಲ ಕನಸುಗಳು ನನಸಾಗುತ್ತದೆ. ಆದರೆ ಈ ಸಮಯದಲ್ಲಿ ನೀವು ಕಾಯುತ್ತಿದ್ದಂತಹ ದೊಡ್ಡ ದೊಡ್ಡ ಘಟನೆಗಳು ವಿಶೇಷವಾಗಿ ದೈವಿ ಕೃಪೆಯಿಂದ ಮುಂದುವರಿಯುತ್ತದೆ. ಈ ಸಮಯ ವಿಶೇಷವಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ ಬರುತ್ತದೆ. ಏಕೆಂದರೆ ಈಗ ರಾಯರ ಆರಾಧನೆಯ ಸಮಯ. ಅಂದರೆ ಖಂಡಿತವಾಗಿ ರಾಯರ ಕೃಪಾದೃಷ್ಟಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಶನಿ ದೇವನ ಆಶೀರ್ವಾದ ನಿಮ್ಮ ಜೀವನಕ್ಕೆ ಒಂದು ಸಾಮರ್ಥ್ಯವನ್ನು, ಶಕ್ತಿಯನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಕಥೆಯನ್ನು ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ದುಃಖವನ್ನು ಪರಿಹರಿಸುವಂತಹ ಸಮಯ. ಈಗ ಅತ್ಯಂತ ಸುಲಭವಾಗಿರ್ತಕ್ಕಂತಹ ಮಾರ್ಗವನ್ನು ಕಂಡುಕೊಳ್ಳಬಹುದು. ನೇರವಾಗಿ ಶನಿದೇವನ ಕೃಪಾದೃಷ್ಟಿ ನಿಮ್ಮನ್ನು ಮುಂದುವರಿಸುವುದಕ್ಕೆ ಸಹಾಯ ಮಾಡುತ್ತೆ. ಅಷ್ಟಮ ಶನಿಗಳಲ್ಲಿ ಶಾಂತವಾಗಿ ಶುಭ ಫಲವನ್ನು ಕೊಡಲು ಯಾವುದೇ ರೀತಿ ಆರಂಭಿಸಿದಾಗ ನಿಮ್ಮ ಜೀವನದ ಕರ್ಮ ಫಲಗಳು ಮಹಾ ದೊಡ್ಡ ಸ್ಫೋಟವನ್ನು ಪಡೆದುಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ತಿದ್ದಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕಷ್ಟವನ್ನು ಕೂಡ ಸರಿ ಮಾಡ್ಬೋದು. 7 ತಲೆಮಾರಿನವರೆಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಶಾಪಗಳು ಕೂಡ ನಶಿಸಿ ಹೋಗುತ್ತದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದಿಂದ ನಿಮ್ಮ ಜೀವನದಲ್ಲಿ ಅನುಗ್ರಹ, ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಒಂದು ದೊಡ್ಡದಾದ ನಿಲುವನ್ನು ಮತ್ತು ಅಸ್ತಿತ್ವವನ್ನು ತಂದುಕೊಡುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಕೂಡ ನೀವು ಪಾತ್ರರಾಗಬೇಕಾಗುತ್ತೆ. ಅದಕ್ಕೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಅನುಸರಿಸಬೇಕಾಗುತ್ತೆ. ಈ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ನೀವು ದೂರ ಮಾಡಿಕೊಳ್ಬೇಕು ಅಂದರೆ ಹುಣ್ಣಿಮೆಯ ನಂತರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳನ್ನು, ನೆಗೆಟಿವ್ ಥಾಟ್ಗಳನ್ನು ತೆಗೆದು ನಿಮ್ಮ ಮನಸ್ಸಿನಿಂದ ದೂರವಾಗಬೇಕಾಗುತ್ತೆ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕೆಲಸದಲ್ಲಿ ಯಾವಾಗಲೂ ಕೂಡ ಕೆಟ್ಟದನ್ನೇ ತುಂಬಿಕೊಂಡಿದ್ರೆ ನೀವು ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಈಗ ನೀವು ನಿಜಕ್ಕೂ ಗಮನಿಸಬೇಕಾದಂತಹ ಒಂದು ವಿಚಾರ ಅಂದರೆ ಈ ದಿನ ನಿಮ್ಮ ಜೀವನದಲ್ಲಿ ಎಲ್ಲ ಸಂಕಷ್ಟಗಳು ಕಳಚಿ ಬೀಳುತ್ತದೆ. ನಿಮ್ಮನ್ನು ವಿಜಯದ ಶಿಖರದಲ್ಲಿ ನಿಲ್ಲಿಸೋಕೆ ಶನಿ ಸಜ್ಜಾಗಿದ್ದಾನೆ. ಕೆಲವು ರಹಸ್ಯಗಳು ನಿಮ್ಮ ಕರ್ಮವಾಗಿ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ, ದಿಕ್ಕು ದೂರವಾಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಶನಿಯ ಕೋಪಕ್ಕೆ ಗುರಿಯಾಗಬೇಡಿ. ಭಗವಾನ್ ಶನಿದೇವನ ಒಂದು ಸಂಪೂರ್ಣವಾದ ಅನುಗ್ರಹ ಕೈ ಹಿಡಿದು ನ್ಯಾಯದ ಒಂದು ಉಡುಗೊರೆಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಈ ಒಂದು ಅನ್ಯಾಯದ ಮತ್ತು ಮೋಸದ ಒಂದು ಜಾಲದಿಂದ ನಿಮ್ಮನ್ನು ಹೊರಗೆ ತರ್ತಾನೆ. ನಿಮ್ಮ ಜೀವನದಲ್ಲಿ ವಿಶೇಷವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತೆ. ನಿಮ್ಮ ಪೂರ್ವಜರ ಆತ್ಮಗಳಿಗೆ ಒಂದು ವಿಶೇಷವಾದ ಶಾಂತಿ ಸಿಗುವಂತಹ ಸಮಯ ಇದಾಗಿದೆ. ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು, ಪ್ರಾಮಾಣಿಕವಾಗಿರಬೇಕು ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ನಕಾರಾತ್ಮಕ ತೊಂದರೆಗಳನ್ನು ತೆಗೆದು ಹಾಕಬೇಕು. ನಿಮ್ಮ ಶ್ರಮವನ್ನು ವ್ಯರ್ಥ ಮಾಡಬೇಡಿ. ಹೆಚ್ಚು ಅಧಿಕಾರ ಬಂದಾಗ ಖಂಡಿತವಾಗಿ ದುರಂಕಾರವನ್ನು ಪಡಬೇಡಿ. ಗೌರವವನ್ನು ಇಟ್ಕೊಳ್ಳಿ ಮತ್ತು ನಿಮಗೆ ಒಂದು ತುತ್ತು ಅನ್ನ ಇವತ್ತು ಸಿಕ್ಕಿದೆ ಅಂದಾಗ ಅದಕ್ಕೆ ಕೃತಜ್ಞರಾಗಿರೋದು ಬಹಳನೇ ಮುಖ್ಯ. ಅನ್ನಪೂರ್ಣೇಶ್ವರಿಯ ಅನುಗ್ರಹ ನಿಮ್ಮ ಜೀವನಕ್ಕೆ ಸದಾ ಇರೋದ್ರಿಂದಲೇ ನೀವು ಎಷ್ಟೇ ಹಸಿದು ಹೋದಾಗಲೂ ಕೂಡ ಒಂದು ಹೊಟ್ಟೆಯ ತುಂಬ ಅನ್ನವನ್ನು ಊಟ ಮಾಡಿದ್ದೀರಾ ಮತ್ತು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಯಾವುದೂ ಕೂಡ ನಿಮಗೆ ಅಂತ್ಯವಾಗೋದಕ್ಕೆ ಬಂದಿಲ್ಲ. ಹೊಸದಾದ ಕರ್ಮದ ನ್ಯಾಯಾಧೀಶನಾಗಿರ್ತಕ್ಕಂತಹ ಶನಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಜೋಡಣೆ ಆಗ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಕುಟುಂಬದವರೇ ನಿಮ್ಮ ಜೀವನಕ್ಕೆ ಶತ್ರುಗಳಾಗಿದ್ದಾರೆ. ಅಂತಹ ಶತ್ರುಗಳನ್ನು ನೀವು ಕಂಡು ಹಿಡಿಬೇಕು ಮತ್ತು ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ, ಶಕ್ತಿಶಾಲಿ ಆಗಿರ್ತಕ್ಕಂತಹ ಒಂದು ಮಂತ್ರ ಮತ್ತು ಒಂದು ಹಣಕಾಸನ್ನು ನೀವು ಆಕರ್ಷಣೆ ಮಾಡಿಕೊಳ್ಳೋದಕ್ಕೆ ನೀವು ಬಯಸುವಂತಹ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ಸಮಯ. ಎಲ್ಲ ರೀತಿಯ ಕಷ್ಟಗಳು ನಿಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಶನಿಯ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನ ಒಂದು ದೈವಿಕವಾದ ಪ್ರತೀಕಾರದ ಸುನಾಮಿಯಂತೆ ಬರುತ್ತದೆ. ಇದನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ. ತಡೆಯಲು ಹೋದಂಥವರು ಸುನಾಮಿಯಲ್ಲಿ ಮುಳುಗಿ ಕೊಚ್ಚಿ ಹೋಗ್ತಾರೆ. ಅಂಥವರು ನಿಮ್ಮ ಶತ್ರುಗಳೇ ಆಗಿರ್ತಾರೆ. ಸ್ವಭಾವತಃ ನೀವು ಗಂಭೀರವಾಗಿರುವಂತಹ ಪರಿಶ್ರಮಿಗಳು. ನಿಮಗೆ ಅತಿಯಾದ ಒಳ್ಳೆಯತನವೇ ನಿಮ್ಮ ಜೀವನಕ್ಕೆ ಲಾಭವನ್ನು ತಂದುಕೊಡುತ್ತದೆ.
ಹೌದು ಸ್ನೇಹಿತರೆ, ಒಳ್ಳೆಯತನವೇ ನಿಮ್ಮ ವಜ್ರ ಕವಚವಾಗಿರುತ್ತೆ, ರಕ್ಷಣಾತ್ಮಕವಾದ ಕವಚವಾಗಿರುತ್ತೆ. ನಿಮ್ಮ ಮೌನದ ಹಿಂದೆ ಇರ್ತಕ್ಕಂತಹ ಸಾಧನೆಯನ್ನು ದೀರ್ಘಕಾಲದವರೆಗೆ ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ. ನಿಮ್ಮನ್ನು ಕಬ್ಬಿಣದಲ್ಲಿ ಯಾವ ರೀತಿ ಬೆಂಕಿಯಲ್ಲಿ ಸುಟ್ಟುತ್ತಾರೋ ಅದೇ ರೀತಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುವಾಗಿ ನೀವು ರೂಪುಗೊಳ್ತೀರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ನಿಮ್ಮನ್ನು ಅನ್ಯಾಯದ ಬಲೆಗೆ ಬೀಳಲು ಬಿಡೋದಿಲ್ಲ ಶನಿದೇವರು. ನಿಮ್ಮನ್ನು ಯಾವುದೇ ರೀತಿಯ ದೊಡ್ಡ ದೊಡ್ಡ ಕುತಂತ್ರಗಳಿಗೆ, ನಿಮ್ಮನ್ನು ಸಾಲದ ತಂತ್ರಗಳಿಗೆ ತಳ್ಳಿದ್ರು ಕೂಡ, ಮೋಸದ ಜಾಲಗಳಿಗೆ ನಿಮ್ಮನ್ನು ತಳ್ಳಿದ್ರು ಕೂಡ ನೀವು ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಗಳಿಸಿಕೊಳ್ಳೋಕ್ಕೆ ಸಿದ್ಧರಾಗ್ತೀರಾ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ, ನಿಮ್ಮ ದೈವಿ ಕೃಪೆ ಲಾಭದಿಂದ ತುಂಬಿರುತ್ತೆ. ನಿರಾಶ್ರಿತರಿಗೆ ನೀವು ಸಹಾಯ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ತೀರಾ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಪ್ರತಿದಿನ ವಿಶೇಷತೆಯಿಂದ ತುಂಬಿರುತ್ತೆ, ಲಾಭದಿಂದ ತುಂಬಿರುತ್ತೆ. ನಿಮ್ಮ ಜೀವನಕ್ಕೆ ಅದೃಷ್ಟ, ಸಂಪತ್ತು, ಶಾಂತಿ ಮತ್ತು ನೆಮ್ಮದಿ ಸಿಗುವಂತಹ ಸಮಯ ದೂರದಲ್ಲಿಲ್ಲ. ನೀವು ಎಲ್ಲವನ್ನ ಪಡೆದುಕೊಂಡು ಮುಂದಕ್ಕೆ ಸಾಗುವಂತಹ ವಿಶೇಷವಾದ ಒಂದು ವ್ಯಕ್ತಿಯಾಗಿ ಬದಲಾಗ್ತೀರಾ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ನಿರ್ಗತಿಕರಿಗೆ ಮಾಡುವಷ್ಟು ಧನ ಸಂಪತ್ತನ್ನು ಶನಿದೇವ ಕರುಣಿಸ್ತಾರೆ. ಆದರೆ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂತ ನೋಡೋದಾದರೆ, ಮೊದಲಿಗೆ ಒಂದು ಏಲಕ್ಕಿಯನ್ನು ತೆಗೆದುಕೊಳ್ಬೇಕು. ಅದರ ಮೇಲೆ 24 ಎನ್ನುವಂತಹ ಸಂಖ್ಯೆಯನ್ನು ಬರೀಬೇಕು. ಏಕೆಂದರೆ ಈ ಘಟನೆ ನಿಮಗೆ 2026 28ನೇ ತಾರೀಕು ಅಂದರೆ 28ನೇ ತಾರೀಕಿನ ಒಂದು ದಿನದಲ್ಲಿ ನಡೆಯೋದ್ರಿಂದ 24 ಎನ್ನುವಂಥದ್ದು ಬಹಳ ಪವರ್ಫುಲ್ ಆಗಿರುವಂತಹ ಸ್ವಿಚ್ ವರ್ಡ್ ಆಗಿರುತ್ತೆ. ಅದನ್ನು ಬರೆದು ಆ ಒಂದು ಏಲಕ್ಕಿಯನ್ನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕು. ಮತ್ತು ಯಾವುದೇ ಹೊಸ ಕಾರ್ಯಗಳಿಗೆ ಹೋದಾಗ ಅಥವಾ ಯಾವುದೇ ಮಾತುಕತೆಯನ್ನು ಆಡಬೇಕಾದ್ರೆ, ಆಫೀಸ್ನಲ್ಲಿ ನಿಮಗೆ ಯಾವುದೇ ದೊಡ್ಡ ಆಫರ್ ಬರಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೆಲಸಗಳನ್ನು ಮುಗಿಸಿ ಆಫೀಸ್ಗೆ ಹೊರಡುವಾಗ ಒಂದು ಏಲಕ್ಕಿಯನ್ನು ಬಾಯಲ್ಲಿ ಇಟ್ಕೊಳ್ಬೇಕು. ಅದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಿಗುತ್ತೆ, ಸಂಪತ್ತು ಬರುತ್ತೆ, ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ, ಶುಕ್ರನ ಒಂದು ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತದೆ. ಪ್ರತಿದಿನ ಶ್ರೀಮ್ ಅನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ ನೀವು ಅದೃಷ್ಟವಂತರಾಗ್ತೀರಾ. ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಕಂಡುಕೊಳ್ತೀರಾ. ನೆಮ್ಮದಿಯ ಜೀವನ ನಿಮಗೆ ಬರೆದುಕೊಳ್ಳೋಕೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿಯನ್ನು ಖಂಡಿತ ನಿರ್ಲಕ್ಷಿಸಬೇಡಿ. ನಾವು ತಿಳಿಸುವಂತಹ ಮಂತ್ರ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಈಗ ಶನಿದೇವನ ಅನುಗ್ರಹಕ್ಕೋಸ್ಕರ ಕಪ್ಪು ಎಳ್ಳನ್ನು ದಾನ ಮಾಡಿ, ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಇದು ವಿಶೇಷವಾಗಿರುವ ಶನಿವಾರದ ಶ್ರಾವಣ ಮಾಸದ ಒಂದು ವಿಶೇಷವಾಗಿರ್ತಕ್ಕಂತಹ ಶಕ್ತಿಶಾಲಿ ಸಮಯವಾಗಿರೋದ್ರಿಂದ ಶ್ರಾವಣ ಶನಿವಾರದ ದಿನ ಈ ಸಣ್ಣ ಕೆಲಸವು ನಿಮಗೆ ಅದ್ಭುತವಾದ ಯಶಸ್ಸನ್ನು ತಂದುಕೊಡುತ್ತೆ. ಕಪ್ಪು ಬಟ್ಟೆಯನ್ನು ದಾನ ಮಾಡುವಂಥದ್ದು, ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದು, ಕೈಲಾಗದೇ ಇರುವಂಥವ್ರಿಗೆ ಸಹಾಯ ಮಾಡುವಂಥದ್ದು, ಕುಡಿಯಲು ನೀರು ಕೊಡುವಂಥದ್ದು, ಓದುವಂತಹ ಮಕ್ಕಳಿಗೆ ಪುಸ್ತಕ ಪೆನ್ನುಗಳನ್ನು ಕೊಡಿಸುವಂಥದ್ದು ನಿಮ್ಮ ಜೀವನಕ್ಕೆ ಸಂಪತ್ತನ್ನು ತಂದುಕೊಡುತ್ತದೆ. ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ದೇನೆ ಈ ಒಂದು ವಿಶೇಷವಾದ ಶನಿವಾರದ ದಿನ ಈ ಕೆಲಸವನ್ನು ತಪ್ಪದೆ ಮಾಡಿ ನೋಡಿ. ನಿಮ್ಮ ಜೀವನ ಬದಲಾಗೋದನ್ನು ನೀವು ಊಹೆಗೂ ಮಾಡೋಕ್ಕಾಗದಿರೋ ರೀತಿ ನೀವು ಬದಲಾಯಿಸ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಸರ್ವೇ ಜನ ಸುಖಿನೋ ಭವಂತು. ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.